ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಮ್ಯಾಕ್ಸಿ ಕ್ಯಾಬ್ ಡಿಕ್ಕಿ ಹೊಡೆದು 5 ಜನ ಸಾವನ್ನಪ್ಪಿ 25 ಜನ ಗಾಯಗೊಂಡಂತ ಘಟನೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸೊನ್ನ ಕ್ರಾಸ್ ಬಳಿ ಇವತ್ತು ಮುಂಜಾನೆ 4 ಗಂಟೆ ಸುಮಾರಿಗೆ ನಡೆದಿದೆ. ಮೃತರೆಲ್ಲರೂ ಕೂಡ ಬಾಗಲಕೋಟೆ ನಿವಾಸಿಗಳಾಗಿದ್ದಾರೆ. ಕಲಬುರಗಿಯ ಕೆಬಿಎನ್ ದರ್ಗಾ ದರ್ಶನಕ್ಕಾಗಿ ಬಾಗಲಕೋಟೆಯಿಂದ ಕಲಬುರಗಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಭೀಕರ ಅಪಘಾತ ಸಂಭವಿಸಿರೋದು. ಈ ಬಗ್ಗೆ ನನ್ನ ಸಹೋದ್ಯೋಗಿ ಪ್ರವೀಣ್ ರೆಡ್ಡಿ ಅಲ್ಲಿಂದಲೇ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ನಿಂತಿದ್ದಂತಹ ಲಾರಿಗೆ ಮ್ಯಾಕ್ಸಿ ಕ್ಯಾಬ್ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಸ್ಥಳದಲ್ಲೇ 5 ಜನ ಸಾವನ್ನಪ್ಪಿದ್ದು 25ಕ್ಕೂ ಹೆಚ್ಚು ಜನ ಗಾಯಗೊಂಡಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸೊನ್ನ ಕ್ರಾಸ್ ಬಳಿ ನಡೆದಿದೆ. ಈಗ ನಾವು ಆ ಒಂದು ಘಟನೆಯ ನಡೆದಂತಹ ಒಂದು ಸ್ಥಳದಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು. ಏನಂದರೆ ಇದು ಬಾಗಲಕೋಟೆಯಿಂದ ಕಲಬುರಗಿಯ ಖ್ವಾಜಾ ಬಂದೇ ನವಾಜ್ ದರ್ಗಾದ ಒಂದು ದರ್ಶನಕ್ಕಾಗಿ ಅಲ್ಲಿ ಕುಟುಂಬಸ್ಥರು ಆಗಮಿಸ್ತಾ ಇದ್ರು. ಇವು ನಿನ್ನೆ ರಾತ್ರಿ ಸುಮಾರು 11 ಗಂಟೆ ಸುಮಾರಿಗೆ ಬಾಗಲಕೋಟೆಯಿಂದ ಬಿಟ್ಟಂತಹ ಆ ಕುಟುಂಬ ಇವತ್ತು ಬೆಳಗ್ಗೆ 7ರಿಂದ 8 ಗಂಟೆ ಸುಮಾರಿಗೆ ಕಲಬುರಗಿಯ ಖ್ವಾಜಾ ಬಂದೇ ನವಾಜ್ ದರ್ಗಾಕ್ಕೆ ಭೇಟಿ ಕೊಡಬೇಕಾಗಿತ್ತು. ಆದರೆ ಈ ಒಂದು ಸಂದರ್ಭದಲ್ಲಿ ಸೊನ್ ಕ್ರಾಸ್ ಬಳಿ ನಿಂತಿದ್ದಂತಹ ಲಾರಿಯ ಮುಂಬದಿಯ ಟೈರ್ ಏನಂದರೆ ಪಂಕ್ಚರ್ ಆಗಿತ್ತು. ಆ ಒಂದು ಪಂಕ್ಚರ್ ಆದಂತಹ ಸಂದರ್ಭದಲ್ಲಿ ಆ ಒಂದು ಡ್ರೈವರ್ ಏನಂದರೆ ಆ ಪಂಕ್ಚರ್ ಜುಡಾಯಿಸುವಂಥದ್ರಲ್ಲಿ ನಿರತನಾಗಿದ್ದ. ಇದನ್ನು ಗಮನಿಸಿದಂತಹ ಈ ಒಂದು ಟಿ ವಾಹನದ ಚಾಲಕ ಏನಂದರೆ ನೇರವಾಗಿ ಆ ಒಂದು ಲಾರಿಯ ಹಿಂಬದಿಗೆ ಒಂದು ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ಒಟ್ಟು 5 ಜನ ಘಟನೆಯಲ್ಲಿ ಏನಂದರೆ ಸಾವನ್ನಪ್ಪಿದ್ದು. ಮೃತರು ಎಲ್ಲರೂ ಕೂಡ ಬಾಗಲಕೋಟೆಯವರು ಅಂಥೇಳಿ ಈಗಾಗಲೇ ತಿಳಿದು ಬಂದಿದೆ. ಪ್ರಮುಖವಾಗಿ ಅಂದರೆ ಈ ಒಂದು ಘಟನೆಯಲ್ಲಿ ಮಾಲನ್ ಎಂಬುವರು 52 ವರ್ಷದವರು ಮತ್ತು ಅದೇ ರೀತಿಯಾಗಿ 2 ವರ್ಷದ ಮಗು ವಾಜಿದ್ ಮೆಹಬೂಬಿ ಮತ್ತು ಮೆಹಬೂಬ್ ಹಾಗೂ ಅವರ ಒಂದು ಕುಟುಂಬಸ್ಥರ ಜೊತೆ ಅಂದರೆ ಈ ಒಂದು ಫ್ಯಾಮಿಲಿಯ ಜೊತೆ ಆ ಒಂದು ಪಕ್ಕದ ನಿವಾಸಿ ಆದಂತಹ ಪ್ರಿಯಾಂಕಾ ಎಂಬ ಹುಡುಗಿ ಕೂಡ ಇವರ ಜೊತೆ ಒಂದು ಆಗಮಿಸಿದ್ರು. ಆ ಒಂದು ಬಾಲಕಿ 13 ವರ್ಷದ ಬಾಲಕಿ ಕೂಡ ಘಟನೆಯಲ್ಲಿ ಏನಂದರೆ ಸಾವನ್ನಪ್ಪಿದ್ದಾಳೆ. ಘಟನೆಗೆ ಪ್ರಮುಖವಾಗಿ ಟಿ ಚಾಲಕನ ಒಂದು ಅಜಾಗ್ರತೆಯೇ ಕಾರಣ ಅಂತೇಳಿ ಮೇಲ್ನೋಟಕ್ಕೆ ಪೊಲೀಸರು ಕೂಡ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಏನಂದರೆ ಬೆಳಗ್ಗಿನ ನಸುಕಿನ ಜಾವದಲ್ಲಿ ಏನಂದರೆ ಆತ ಏನಂದರೆ ಸಂಪೂರ್ಣವಾಗಿ ನಿದ್ರಾಹೀನ ಸ್ಥಿತಿಯಲ್ಲಿದ್ದ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಘಟನೆಗೆ ಪ್ರಮುಖ ಕಾರಣ ಅಂಥೇಳಿ ಈಗಾಗಲೇ ಪೊಲೀಸರು ಕೂಡ ಸಂಶಯ ವ್ಯಕ್ತಪಡಿಸಿದ್ದು ನೆಲೋಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಘಟನೆಯಲ್ಲಿ ಸುಮಾರು 25ಕ್ಕೂ ಹೆಚ್ಚು ಜನ ಏನಂದರೆ ಗಾಯಾಳುಗಳಾಗಿದ್ದು ಅವರೆಲ್ಲರನ್ನೂ ಕೂಡ ಕಲಬುರಗಿಯ ವಿವಿಧ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಈಗಾಗಲೇ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಈಗ ಘಟನೆ ಸಂಬಂಧವಾಗಿ ಜೇವರ್ಗಿಯ ಒಂದು ಸರ್ಕಾರಿ ಆಸ್ಪತ್ರೆಗೆ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಕೂಡ ಭೇಟಿ ಕೊಟ್ಟಿದ್ದು ಗಾಯಾಳುಗಳೇನಿದ್ದಾರೆ 25 ಜನ ಅವರೆಲ್ಲರೂ ಕೂಡ ಯಾವುದೇ ಖಾಸಗಿ ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ದಾರೆ. ಅವರ ಒಂದು ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸುವ ನಿಟ್ಟಿನಲ್ಲಿ ಏನೆಲ್ಲ ಒಂದು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಆ ಒಂದು ಕ್ರಮಗಳನ್ನೆಲ್ಲವನ್ನು ಕೂಡ